ರವಿ ಸರ್ ಒಂದು ತೆಗೆದು ಅದನ್ನು ಇವರು ಕೊಡಬೇಕು. ಅಂದರೆ ಏನು ಕನ್ನಡ ಓದಕ್ಕೆ ಬರಲ್ಲ ಅಂತ ನನಗೆ ಏನು? ಅವರು ಕನ್ನಡಕ್ಕೆ ಕನ್ನಡ ಪಾಠ ಮಾಡ್ತಾರೆ, ನೀವು ನನಗೆ ಇಲ್ಲ ನೀವೇ. ಹಾಗಿದ್ರೆ ಹಾಗೆ ಇಲ್ಲ, ಡೈರೆಕ್ಟರ್ ಮತ್ತು ಹೀರೋ ಒಂದೊಂದು ಮಾಡಿ ಸರ್. ಸರಿ, ಏನು ಆರ್ಡ್ರಲ್ಲೇ ಬರ್ತಾ ಇದ್ದಿಲ್ಲ. 6 ಆಯಿತು, 5 ಬಂತು. ಓದಿ ಸರ್ ನೀವು, ನಿಮ್ಮನ್ನು ಓದಿ. ಅದೇ ನಿಮ್ಮನ್ನು ಕರ್ಸಿ ಓದಿಸ್ಲಿಲ್ಲ ಅಂದರೆ ನಾವೇ ಪ್ರಶ್ನೆ. ಸಂಖ್ಯೆ 5 ವಿಕ್ಕಿ ವರುಣ್, ನಿರ್ದೇಶಕರು ಪ್ರಶಾಂತ್ ಸಿದ್ದಿ, ನಿರ್ಮಾಪಕರು ಅಮೃತ ವಿಜಯಕಾಟ. ಸಿದ್ದಿ ಜನಾಂಗದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ನಿರ್ದೇಶಕರಾಗ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಪ್ರಶಾಂತ್ ಸಿದ್ದಿ ಅವರು. ದಯವಿಟ್ಟು ಜೋರಾದ ಚಪ್ಪಾಳೆ. ಇಟ್ಟು ಚಿತ್ರರಂಗಕ್ಕೆ ಕಾಲಿಟ್ಟವರು ಪ್ರಶಾಂತ್ ಸಿದ್ದಿ ಅವರು. ಅವರಿಗೆ ಅವಕಾಶವನ್ನ ನಮ್ಮ ಅಮೃತ ಸಿನಿ ಕ್ರಾಫ್ಟ್ಸ್ ನೀಡ್ತಾ ಇದೆ. ಅಷ್ಟೇ ಅಲ್ಲ, ಸಂಪಿಗೆ ಖ್ಯಾತಿಯ ವಿಕ್ಕಿ ವರುಣ್ ಅವರು ಸೂರ್ಯವರ ಗರಡಿಯಲ್ಲಿ ಪಳಗಿದಂಥವರು. ಅದಾದ್ಮೇಲೆ ಕಾಲಾಪತ್ತರ್ ಸಿನಿಮಾವನ್ನ ಕೂಡ ಮಾಡಿದ್ರು. ಅದಾದ್ಮೇಲೆ ಈಗ ಅಮೃತ ಸಿನಿ ಕ್ರಾಫ್ಟ್ ಈ ಪ್ರೊಡಕ್ಷನ್ ಹೌಸ್ ಅನ್ನ ಸೇರ್ಕೊಳ್ತಾ ಇದ್ದಾರೆ. ಇವರ ಮುಂದಿನ ಸಿನಿ ಜರ್ನಿ ಕೂಡ ಬಹಳ ಚೆನ್ನಾಗಿರ್ಲಿ. ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಪ್ರೊಡಕ್ಷನ್ ನಂಬರ್ 5. ಜವಾಬ್ದಾರಿ ಪದದಲ್ಲಿ ಛೇದವಾದಾಗ 2 ಅರ್ಥಗಳಿವೆ. ಜವಾಬು ಇದೆ, ದಾರಿಯೂ ಇದೆ. ನಾವು ರೈತರು ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಹಾಲಾಹಲದ ಜೊತೆಗೆ ಅಮೃತ ಸಿಂಚನಕ್ಕಾಗಿ ಅಂತ ಇದ್ದರು. ಹೀಗೆ ನೆರವೇರ್ತಿರೋದು ತುಂಬ ಕೆಟ್ಟದು. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಯೆಡೆಗೆ ದಾಪುಗಾಲಾಡ್ತಿರುವಂಥದ್ದಕ್ಕೆ ಸ್ಥಿತ್ಯಂತರ ಕಾಲಘಟ್ಟ ಅಂತ ಕರೆದಿದ್ದೇವೆ. ಈ ಕಾಲಘಟ್ಟದಲ್ಲಿ 6 ಚಿತ್ರಗಳು ಆಗ್ತಿರುವಂಥದ್ದು ನಿಜವಾಗಿ ಹರ್ಷದಾಯಿ. ಅವರೆಲ್ಲರಿಗೂ ಅವರ ಅಭೀಪ್ಸೆಗಳೆಲ್ಲ ಈಡೇರಿ, ಅವರ ಅಭೀಷ್ಟ ನೆರವೇರಿ, ಅವರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಯಾರು ಇದರ ಸಂಸ್ಥಾಪಕರಿದ್ದಾರೆ ಅವರಿಗೆ ನಿಜವಾದ ಅರ್ಥದಲ್ಲಿ ಬರುವ ತಲೆಮಾರುಗಳಿಗೆ ದಾಯಿತು ಉಳ್ಳದ ಜವಾಬು ಮತ್ತು ದಾರಿ ಸುಸ್ಥಿರವಾಗಲಿ. ನಮಸ್ಕಾರ. ಅವಾಗಿಂದ ನಾನು ನೋಡಿ ನಗ್ತಾನೆ ಇದ್ದ ಅವನು. ಪ್ರೊಡಕ್ಷನ್ ನಂಬರ್ 1 ಅಜಯ್ ರಾವ್, ಡೈರೆಕ್ಟ್ರು ಅಜಯ್ ರಾವ್, ನಿರ್ಮಾಪಕರು ಅಮೃತ ವಿಜಯಕಾಟ. ಅಜಯ್ ರಾವ್ ಅವರು ಮೊಟ್ಟ ಮೊದಲ ಬಾರಿಗೆ ಹೀರೋ ಮತ್ತು ಡೈರೆಕ್ಟರ್ ಆಗಿ ಈ ಸಂಸ್ಥೆಯ ಮುಖಾಂತರ ಮತ್ತೊಂದು ನಾಯಕ ನಟನಾಗಿ ಮತ್ತು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಈಗ ನಿರ್ದೇಶಕನ ಜವಾಬ್ದಾರಿಯನ್ನ ಕೂಡ ಡೈರೆಕ್ಟರ್ ಆಗಿದ್ದಾರೆ ಅಜಯ್ ಕೃಷ್ಣರಾವ್ ಅವರಿಗೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಫ್ಯಾಮಿಲಿಗೆ ಪ್ರೀತಿಯ ಸ್ವಾಗತವನ್ನು ಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹೌದು, ಅಜಯ್ ರಾವ್ ಅವರ ಇತ್ತೀಚಿನ ಸಿನಿಮಾ ಯುದ್ಧಕಾಂಡ ಸಾಕಷ್ಟು ಹೆಸರನ್ನ ಮಾಡಿತ್ತು, ಸಾಕಷ್ಟು ಸದ್ದು ಮಾಡಿತ್ತು. ಇದೀಗ ಪ್ರೊಡಕ್ಷನ್ ನಂಬರ್ 1 ಅಜಯ್ ರಾವ್ ಅವರು ನಿರ್ದೇಶಕನಾಗಿ, ನಾಯಕ ನಟನಾಗಿ ಮತ್ತೊಮ್ಮೆ ದಾಪುಗಾಲನ್ನು ಇಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಸರ್ ನಿಮಗೆ. ಡೈರೆಕ್ಟರ್ ಆಗಿ ಕೂಡ ಯುದ್ಧಕಾಂಡ 1, ಯುದ್ಧಕಾಂಡ 2, ಆಮೇಲೆ ಯುದ್ಧಕಾಂಡ ಕೂಡ ಅನ್ಯ ಭಾಷೆಯಲ್ಲೂ ಕೂಡ ಅದ್ಭುತವಾದಂತಹ ಯಶಸ್ಸನ್ನು ಗಳಿಸ್ತಾ ಇದೆ. ಅದರ ಜೊತೆಗೆ ನೀವು ನಿರ್ದೇಶಕರಾಗಿ ಕೂಡ ಬಡ್ತಿ ಹೊಡ್ತಾ ಇದ್ದೀರಿ ಈ ಸಿನಿಮಾದ ಮುಖಾಂತರ. 1-2 ಮಾತು. ಮೊದಲನೇದಾಗಿ ವಿಜಯ್ ಟಾಡಾ ಸರ್ ಕಂಗ್ರ್ಯಾಚುಲೇಷನ್ಸ್, ಅಮೃತ ಮ್ಯಾಮ್ ಕಂಗ್ರ್ಯಾಚುಲೇಷನ್ಸ್. ಈ ಸಂದರ್ಭದಲ್ಲಿ ಸದ್ಯಕ್ಕೆ ನಾನು ಒಂದು ನಿರ್ಮಾಣ ಸಂಸ್ಥೆ ಲಾಂಚ್ ಆಗ್ತಾ ಇರೋದಕ್ಕೆ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಟ್ಟಿಗೆ ಇಷ್ಟೊಂದು ಸಿನಿಮಾಗಳನ್ನ ಮಾಡ್ತಾ ಇರೋದು, ಸಿನಿಮಾ ಬಗ್ಗೆ ಪ್ಯಾಷನ್ ಇಟ್ಕೊಂಡು ಕನಸುಗಳಿಗೆ ಸಾಥ್ ಕೊಡೋಕ್ಕೆ ಬಂದಿರತಕ್ಕಂಥ ನಿರ್ಮಾಪಕರಿಗೆ ಶುಭ ಹಾರೈಸ್ತೀನಿ. ಬಿಕಾಸ್ ಸಿನಿಮಾ ಅನ್ನೋದು ಏನು ಅಂತಂದರೆ ನಾವು ಎಲ್ಲೋ ಕೂತ್ಕೊಂಡು ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿ, ಚರ್ಚೆ ಮಾಡಿ, ಕಮೆಂಟ್ ಮಾಡೋದಕ್ಕಿಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಸಿನಿಮಾ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಸಿನಿಮಾ ಒಂದು ಡ್ರೀಮ್ನ ತೆರೆ ಮೇಲೆ ತಂದು ಸಾಕಷ್ಟು ಜನಕ್ಕೆ ಆ ಕನಸಲ್ಲಿ ಭಾಗಿಯಾಗಿ ಮತ್ತೆ ಇನ್ನೊಂದಷ್ಟು ಕನಸು ಕಾಣೋದಕ್ಕೆ ಸ್ಫೂರ್ತಿ ಕೊಡುತ್ತೆ. ಆ ಕನಸಲ್ಲಿ ಸಾಕಷ್ಟು ಜನ ಬದುಕಟ್ಕೊಳ್ತಾರೆ, ಸಾಕಷ್ಟು ಜನದ್ದು ಜೀವನ ಮೋಟಿವೇಟ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ, ಸಾಕಷ್ಟು ಬದಲಾವಣೆಗಳು ತರ್ತೀವಿ ನಾವು ಬೇರೆಯವರ ಜೀವನದಲ್ಲಿ, ಸಾಕಷ್ಟು ಪ್ರಭಾವ ಬೀರುತ್ತೆ. ಸೊ ಸಿನಿಮಾ ಅನ್ನೋದು ಒಂದು ದೊಡ್ಡ ಶಕ್ತಿ, ದೊಡ್ಡ ಮಾಧ್ಯಮ. ಒಟ್ಟಿಗೆ ಅಷ್ಟೊಂದು ಸಿನಿಮಾ ಮಾಡುವಂಥ ಶಕ್ತಿ ದೇವರು ಅವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಫಸ್ಟ್ ಒಳ್ಳೆಯದಾಗಲಿ.
ಆನಂತರ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ನಾವೆಲ್ಲ ಭಾಗಿಯಾಗಿರೋದು ಕೂಡ ನಮಗೊಂದು ಖುಷಿಯ ಸಂದರ್ಭ. ನಿರ್ದೇಶನದ ಬಗ್ಗೆ ಆಮೇಲೆ ಹಂತ ಹಂತವಾಗಿ ಮಾತಾಡ್ಕೊಂಡು ಹೋಗ್ತೀನಿ. ಬಟ್ ಆ್ಯಸ್ ಆಫ್ ನಾವು ವೆರಿ ಹ್ಯಾಪಿ ದಟ್ ಈ ಪ್ರೊಡಕ್ಷನ್ ಲಾಂಚ್ ಆಗ್ತಾ ಇರೋದು, ಅದರಲ್ಲಿ ನಾವು ಕೂಡ ಒಬ್ಬರು ಸದಸ್ಯರು ಅಂತ ಹೇಳ್ಕೊಳ್ಳೋದು ಹೆಮ್ಮೆ ಇದೆ, ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.